ನಮಸ್ಕಾರ ಎಲ್ರಿಗೂ RK ಅಕಾಡೆಮಿ ಇನ್ ಕನ್ನಡ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಷನನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ವಂತ ಉದ್ಯಮ ಆರಂಭಿಸಬೇಕಾ? 50,000ದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯ. ಯಾವ ರೀತಿ ಸಾಲವನ್ನು ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮುದ್ರಾ ಲೋನ್. ಸ್ವಂತ ಉದ್ಯೋಗ ಮಾಡಲು ಬಯಸುವವರಿಗೆ ಸರ್ಕಾರದಿಂದ 10 ಲಕ್ಷದವರೆಗೆ ಸಾಲ ಸಿಗುತ್ತೆ. ಅಂದರೆ 50,000ದಿಂದ 10 ಲಕ್ಷದವರೆಗೆ ಸಾಲ ದೊರಕಿಸಿಕೊಡುತ್ತೆ. ಇದು ಮೋದಿ ಸ್ಕೀಮ್ ಆಗಿರುತ್ತೆ. ಇದನ್ನು ಯಾವ ರೀತಿ ಸರ್ಕಾರದಿಂದ ತಗೋಬೋದು, ಯಾರ್ಯಾರು ಎಲಿಜಿಬಿಲಿಟಿ ಇದ್ದೀರಾ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾವು ಹೊಸ ವ್ಯೂವರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆಲನ್ನು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೀಯಾಗಿ ನೋಟಿಫಿಕೇಷನನ್ನು ಪಡೆಯಿರಿ. ಮುದ್ರಾ ಲೋನ್ ಅಂದರೆ, ನಮಸ್ಕಾರ ಸ್ನೇಹಿತರೆ, ಈ ಒಂದು ಲೇಖನದ ಮೂಲಕ ಕರ್ನಾಟಕದ ಸಮಸ್ತ ಜನತೆಗೆ ತಿಳಿಸುವ ವಿಷಯವೇನೆಂದರೆ, ಸ್ವಂತ ಉದ್ಯೋಗ ಮಾಡಬೇಕೆಂದು ಬಯಸುವ ಅಭ್ಯರ್ಥಿಗಳಿಗೆ ಮುದ್ರಾ ಯೋಜನೆ ವತಿಯಿಂದ 10 ಲಕ್ಷದವರೆಗೆ ಸಾಲವನ್ನು ನೀಡಲಾಗುವುದು ಎಂಬ ಮಾಹಿತಿಯನ್ನು ತಿಳಿಸಿಕೊಳ್ಳಲಿದ್ದೇವೆ. ಲೇಖನವನ್ನು ಕೊನೆಯವರೆಗೂ ಓದಿ ನೋಡಿ, ಕೊನೆಯವರೆಗೂ ನೋಡಿ. ಇದು ಟೇಬಲ್ ಕಂಟೆಂಟ್ ಏನೇನಿದೆ ಅಂತಂದರೆ, ಇದರಲ್ಲಿ PM ಮುದ್ರಾ ಲೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ಸಾಲ ಯೋಜನೆಗಳಿಗೆ ಪಡೆದುಕೊಳ್ಳಬಹುದು ಅಂದರೆ, ಯಾವ್ಯಾವ ಸಾಲ ಯೋಜನೆಗೆ ಪಡೆದುಕೊಳ್ಳಬಹುದು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂದರೆ ಪ್ರಧಾನಮಂತ್ರಿಯವರೇ ಸ್ವತಃ ಈ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ನೆಕ್ಸ್ಟ್ ಮುಂದೆ ನೋಡೋಣ. ಜನರು ಸ್ವಂತ ಉದ್ಯೋಗ ಮಾಡಲು ಹಾಗೂ ಯುವಕರು ಸ್ವಂತ ಉದ್ಯೋಗ ಮಾಡಲು ಮುಂದಾಗಿದ್ದಾರೆ. ಅದಕ್ಕೆ ಅಡಿ ಬರುವ ಒಂದೇ ಒಂದು ವಿಷಯವೇನೆಂದರೆ ಆರ್ಥಿಕ ಸಮಸ್ಯೆ ಆಗಿರುತ್ತದೆ. ಎಲ್ರಿಗೂ, ಪ್ರತಿಯೊಬ್ಬರಿಗೂ ಇಂಡಿಯಾದಲ್ಲಿ ಆಲ್ಮೋಸ್ಟ್ 70% ಅಂದ್ಕೊಳ್ಳಿ, ಎಲ್ಲರೂ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅದರಿಂದ BPL ಬಯೋ ಪಾವರ್ಟಿ ಲೈನಿಂದ ಕೆಳಗಡೆ ಇದ್ದಾರೆ. ಅದರಿಂದ ಬಡತನದ ದೇಶ ಇನ್ನೂ ಮುಂದುವರಿಬೇಕು. ಡೆವಲಪ್ಡ್ ಕಂಟ್ರಿ ಯಾವಾಗ ಆಗುತ್ತೋ ಆವಾಗ ಎಲ್ಲರೂ ಶ್ರೀಮಂತರೇ ಇರ್ತಾರೆ ಅಂತ ಹೇಳ್ತಾ ನೋಡೋಣ, ಈ ವಿಷಯಕ್ಕೆ ಬರೋಣ. ಈ ಮುದ್ರಾ ಯೋಜನೆಯು ಉದ್ಯೋಗ ಮಾಡಲು ಸಹಕಾರಿಯಾಗಿದೆ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯವು ಕೂಡ ಒಂದಾಗಿರುತ್ತೆ. ಅಂದರೆ ಸರ್ಕಾರದಿಂದ, ನಿಮ್ಮ ಸರ್ಕಾರನೂ ಕೈ ಜೋಡಿಸುತ್ತೆ ಈಗ ಆರ್ಥಿಕ ನೆರವಿಗೆ ಬರುತ್ತೆ ಅಂತ ಹೇಳ್ಬೋದು. ಈಗ ಯಾವ ರೀತಿ ಈಗ PM ಮುದ್ರಾ ಲೋನ್ ಅಂದರೆ ಏನು ಅಂತ, ಸ್ವಂತ ಉದ್ಯಮವನ್ನು ಆರಂಭಿಸಿ ನೀವು ಕೈ ತುಂಬ ಹಣವನ್ನು ಗಳಿಸಲು ಕನಸು ಕಾಣುತ್ತಿರುವಿರಾ ಅಂದರೆ, ಈಗ ಕಂಪ್ನಿಗೆ ಹೋಗ್ತೀರ, ಕೆಲಸ ಮಾಡಿ ತಿಂಗಳಗಟ್ಟಲೆ ಕಾಯ್ದು 10,000 ಬಾಡಿಗೆ ಕೊಟ್ಕೊಂಡು ಯಾಕೆ ಬೇಕಿಲ್ಲ ಅಲ್ವಾ? ಹಾಗಾಗಿ ಸ್ವಂತ ಉದ್ಯೋಗನ ಆರಂಭಿಸಿ. ಈಗ ದಿನ ನಿಮ್ದು ಲಾಸ್ ಆದರೂ ಅಷ್ಟೇ, ಪ್ರಾಫಿಟ್ ಆದರೂ ಅಷ್ಟೇ, ಎಲ್ಲ ನಿಮ್ಮದೇ ಓನೇ. ನೀವು ಒಂದಿನ ರಜಾಕ್ಕೆ ಹುಷಾರಿಲ್ಲ ಅಂದರೆ ಮನಿಕೊಂಡ್ರು ನಿಮ್ಮದೇ. ಬೆಟರ್ ಅಲ್ವಾ ಸ್ವಂತ ಉದ್ಯೋಗ? ಹಾಗಾಗಿ ಸ್ವಂತ ಉದ್ಯೋಗನ ಸ್ಟಾರ್ಟ್ ಮಾಡಿ, ಎಲ್ಲರೂ ವರ್ಕರ್ಗಳಾಗಬೇಡಿ ಅಂತ ಹೇಳ್ತಾ. ಆದರೆ ಮುಂದೆ ನೋಡೋಣ. ಆದರೆ ಆರ್ಥಿಕ ಸಮಸ್ಯೆ ಹಾಗೂ ಬಂಡವಾಳದ ಸಮಸ್ಯೆ ಎಲ್ರಿಗೂ ಇದೆ. ನಿಮ್ಮ ಕನಸಿನ ಕಡಿವಾಣ ಹಾಕುತ್ತದೆ. ಅಂದರೆ ಕನಸು ಕಾಣೋದೆಲ್ಲ ಕನಸು ಕಾಣ್ತಾರೆ, ಆದರೆ ಆರ್ಥಿಕ ಸಮಸ್ಯೆ ಅಡ್ಡ ಬಂದಿರುತ್ತೆ. ಆದ್ದರಿಂದ ಸ್ವಂತ ಉದ್ಯಮವನ್ನು ನೀವು ಕೂಡ ಆರಂಭಿಸಲು ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದ್ದರೆ ಸಾಕು. ಹಾಗೂ ಸರ್ಕಾರದಿಂದ ಸ್ವಯಂ ಉದ್ಯೋಗ ಆರಂಭಿಸಲು ಸಾಲವನ್ನು ಕೊಳ್ಳಬಹುದಾಗಿರುತ್ತದೆ. ಹಾಗೂ ಸರ್ಕಾರವು ಸ್ವಯಂ ಉದ್ಯೋಗ ಆರಂಭಿಸಲು ಸಾಲವನ್ನು ನೀಡುತ್ತಿದೆ. ಹಾಗೂ ಸರ್ಕಾರದಿಂದ ಲಭ್ಯವಿರುವ ಕೆಲವು ಸಾಲ ಸೌಲಭ್ಯವನ್ನು ಮಾಹಿತಿಯನ್ನು ಕೂಡ ಇಲ್ಲಿವೆ. ಅಂದರೆ ಇದ್ರ ಮೇಲೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅಂತ ಅಂದರೆ, ಯಾವ ಸಾಲ ಯೋಜನೆಗಳನ್ನು ಪಡೆದುಕೊಳ್ಳಬಹುದು ಅಂದರೆ, ಮುದ್ರಾ ಲೋನ್ ಅಂತೂ ಒಂದು, ಕ್ರೆಡಿಟ್ ಗ್ಯಾರಂಟಿ ಫಂಡ್ ಯೋಜನೆ ಲೋನ್, MSME ಲೋನ್ ಸ್ಕೀಮ್, ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಲೋನ್ ಸ್ಕೀಮ್. ಇದನ್ನು ಈ ಮೇಲೆ ಕೊಟ್ಟಿರುವಂಥ ಸಾಲ ಯೋಜನೆಗಳನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ. ಯಾಕೆಂದರೆ ಸದ್ಯಕ್ಕೆ ಸ್ವಂತ ಉದ್ಯೋಗ ಆರಂಭಿಸಲು ಮೇಲೆ ಕೊಟ್ಟಿರುವಂತಹ ಸ್ಕೀಮ್ಗಳನ್ನು ಬಳಸಿಕೊಂಡು ನೀವು ಲೋನನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಅಂದರೆ ನೋಡಿ, ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ. ವಿಡಿಯೋನ ಪಾಸ್ ಮಾಡಿಕೊಂಡು ದಯವಿಟ್ಟು ಕ್ಲೀನಾಗಿ ನೋಡ್ಕೊಳ್ಳಿ. ಇದು 4 ಇದ್ದಾವೆ. ಇದನ್ನು ನೋಡಿಕೊಂಡು ಇದರ ಮೇಲೆ ಸ್ವಂತ ಉದ್ಯೋಗ ಆರಂಭಿಸಲು ಸ್ಕೀಮ್ಗಳನ್ನು ಬಳಸಿಕೊಂಡು ನೀವು ಲೋನನ್ನು ಪಡೆದುಕೊಳ್ಳಬಹುದು. ಇದ್ರ ಬೇಸ್ ಮೇಲೆ ಈ ಸ್ಕೀಮ್ ಅದೇ ಹಾಕಿದ್ದೀನಲ್ಲ ಆ 4. ಆದರೆ ಇಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಲೋನ್ ಪಡೆಯುವುದು ಹೇಗೆ ಮತ್ತು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಎಂದರೇನು ಎಂಬ ಮಾಹಿತಿಯನ್ನು ಕೆಳಗೆ ತಿಳಿದುಕೊಳ್ಳಿ. ಅಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂದ್ರೇನು? ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿ ಅನೇಕ ಯುವಕರು ಹಾಗೂ
ಅನೇಕ ಜನ 10 ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳುತ್ತಾರೆ. ಈ ಯೋಜನೆಯ ಅಡಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳಿಗೆ ಹಾಗೂ ಸಣ್ಣ ಉದ್ಯಮಗಳನ್ನು ಆರಂಭಿಸಲು ಹಾಗೂ ಸ್ವಂತ ಉದ್ಯಮಗಳಿಗೆ ಸಾಲವನ್ನು ಸಿಗುವ ಒಂದು ಉತ್ತಮವಾದ ಯೋಜನೆಯಾಗಿದೆ. ಈ ಯೋಜನೆಯಡಿಯಲ್ಲಿ ಶಿಶು ಸಾಲ, ಕಿಶೋರ ಸಾಲ ಹಾಗೂ ತರುಣ್ ಸಾಲ ಎಂಬ 3 ವಿಧಗಳಿವೆ. ಅಂದರೆ 3 ಟೈಪ್ಸ್ ಆಗಿ ಇರುತ್ತೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿಯಲ್ಲಿ ನೀವು ಸಾಲವನ್ನು ಪಡೆದುಕೊಳ್ಳಲು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅಲ್ಲಿ ನೀವು ಸಾಲವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಅಲ್ಲಿ ಬೇಕಾದ ದಾಖಲೆಗಳನ್ನು ಕೂಡ ಒದಗಿಸಿ ಹಾಗೂ ಕೇಳಲಾದ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಒದಗಿಸತಕ್ಕದ್ದು ನಿಮ್ಮ ಕರ್ತವ್ಯ. ಅಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ನೀವು ಆ ಡಿಸ್ಕ್ರಿಪ್ಷನ್ನ ಅದನ್ನ ವೆಬ್ಸೈಟ್ಗೆ ಒಂದು ಸಲ ವಿಸಿಟ್ ಮಾಡಬೇಕಾಗುತ್ತೆ. ವಿಸಿಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಾನು ಈಗ ಬ್ರೀಫಾಗಿ ಮಾಡಿಲ್ಲ, ಒಂದು ಸಿಂಪಲ್ ಆಗಿ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಧನ್ಯವಾದಗಳು ಫ್ರೆಂಡ್ಸ್.